ಊರಿಗೆ ಹೋಗ್ಬಿಟ್ರನ ಥ ಇದನ್ನ ಮಾತಾಡೋಕ್ಕಾಗಿ ನಾನು ಅಷ್ಟು ಅವಸರಲೆ ಓಡಿ ಬಂದಲ್ಲ ಅಂತ. ಏನತಿಯಮ್ಮ? ಅಯ್ಯೋ ನಿಮ್ಮ ಅಣ್ಣಗೆ ದೌಡ್ ಹೊಂಡಂದೆ ರಿಣಿಗೇಡಿ ದೌಡಿ ಹೊಂಡದೇ ಇಲ್ಲ ತಗ ಸಾಕಾಗೋಕತ್ತ ತಗ. ಅದು ನಿಮ್ಮ ಜ್ಯೋತಿ ಗಂಡನ ಅಂತೇಳಿ ಒಂಚೂರು ನಮ್ಮ ಹೊಲದ ದೇವಾರ ಬಗೆಹರ್ಸಕ್ಕೆ ಒಂಚೂರು ಏನಾರ ವಾದ ಪದ ಮಾಡ್ತಾರೆ, ಮೇಲಾಧಿಕಾರಿಗಳಗೈತೆ ಏನಾರ ಮಾತಾಡ್ತಾರೆ ಏನಂತ ಅಂತ ಒಂದು ಸ್ವಲ್ಪ ಈಗ ಜ್ಯೋತಿಗಿಂತ ಒಂಚೂರು ಎಷ್ಟಾದರೂ ಒಂದು ದೊಡ್ಡ ಲಾಯರೇ ಅಲ್ಲ, ಒಂದು ಸ್ವಲ್ಪ ಇಂಥ ದೊಡ್ಡ ಮನುಷ್ಯರ ಕೈ ಹಾಕಿದ್ರೆ ಬಾಯಿ ಹಾಕಿದ್ರೆ ಸ್ವಲ್ಪ ದೌಡಕ್ಕವಲ್ಲ ಅಂತ. ಏನಂತಿ ಹೌದಿಲ್ಲ? ಓ ಆದ ಅಲ್ಲತಿಯಮ್ಮ, ಈಗಿನ್ನು ಮದುವೆಗೆ ವಾರನೂ ಆಗಿಲ್ಲ ನೆಟ್ಟಗೆ, ಈಗಾಗಲೇ ನಮ್ದು ಹಿಂಗೈತಿ ಅಂತ ಹೆಂಗೆ ಹೇಳೋದು? ಅಲ್ಲ ಅದು ಅಲ್ಲದೆ ಈಗ ಮದುವೆಗೆ ಬೇಡೇ ಬೇಡ ಅಂತ ತಕರಾರು ತಗೊಂಡು ನಿಂತಿದ್ವಿ. ಈಕಿ ಆಗತ್ತೇನೆ ಅವರೇ ಬೇಕು ಅಂದಿದ್ದಕ್ಕೆ ಆತು ಬಿಡು ಹಂಗಾರ ಅಂತೇಳಿ ಸುಮ್ಮನಾಗಿದ್ದ. ಈಗ ನೋಡು ಮದುವೆ ಆಗೋ ಹೊತ್ನಾಗ ಬೇಡೇ ಬೇಡ ಹಂಗೆ ಹಿಂಗೆ ಅಂತ ನಾಟಕ ಮಾಡಿದ್ರೆ ಈಗ ನೋಡು ತಮ್ಮ ಕೆಲಸ ಹೆಂಗೆ ಹೇಳ್ತಾರೆ ನಮಗೆ, ಅದನ್ನು ಮಾಡಿ ಇದನ್ನು ಮಾಡಿ ಅದೈತಿ ಇದೈತಿ ಅಂತೇಳಿ ಅಂತ ಒಂಥರ ಹಂಗೆ ಏನಾರು ನಮ್ಮ ಬಗ್ಗೆ ಅಂದ್ಕೊಂಡ್ರೆ ಅದಕ್ಕೆ ಇವೆಲ್ಲ ಅವ್ರ ಹತ್ರ ಈಗ ಹೇಳೋದು ಬೇಡೇನೆ ಅಂತ ನನಗೆ. ನೋಡ್ರಿ ಅದಕ್ಕೆ ನಿಮ್ಗೆ ಹೆಂಗೆ ಅನಿಸ್ತತಿ? ಅಯ್ಯೋ ತಕರಾರು ತೆಗೆದ್ರೇನು ಬಿಟ್ರೇನು, ಮದುವೆ ಆಗಾತು ಹೌದಿಲ್ಲ, ಮದುವೆ ಆದ್ಮೇಲೆ ಮುಗಿತವ, ಇನ್ನು ಏನೈತಿ ಈಗ ಮತ್ತೆ ಏನಿದ್ದಿತ್ತು ಅವರೇ ಮಾಡ್ಬೇಕಲ್ಲ, ಮತ್ತೆ ಅತ್ತಿ ಮನೆಗೆ ಹಿಂಗೆ ಒಂದು ತೊಂದರೆ ಐತೆ ಅಂತೇಳಿ ಇಷ್ಟಕ್ಕೋ ನೀನ ಯಾಕೆ ಹೇಳ್ತಿ? ಅಯ್ಯೋ ಜ್ಯೋತಿಗೆ ಒಂದು ಮಾತು ಹೇಳು, ಜ್ಯೋತಿನೇ ಮಾತಾಡ್ತಾಳ ನೋಡ್ವಾ. ನಾನು ಉಳ್ಕದಕ್ಕಾದ್ರೆ ಹೀಗೆ ಸುಮ್ಕುದ್ರ ಅಂತಿದ್ದೆ, ಮತ್ತೆ ಇವ್ ಯಾಕ 3 ವರ್ಷ 4 ವರ್ಷ ಆಗಕ್ ಬಂತು. ಏನ್ ಈ ಸುಳೆ ಮಕ್ಳು ದೌಡ್ ಕೆಲಸನೂ ಮಾಡ್ವಲ್ರು, ಗೌರ್ಮೆಂಟ್ನವ್ರು ಕೊಟ್ಟನು ಕೊಡ್ವಲ್ರು, ನಮ್ಮ ಹೊಲ ನಮ್ಗೆ ಬಿಟ್ಟಾರ ಬಿಟ್ಟಿಲ್ಲ ತಗ. ಭಾಳ ರೊಕ್ಕ ತಿಗಡಾಯ್ಸೈತವ, ನಿನಗಿಂತ ಹೆಚ್ಚಿಗೆ ನಮಗೆ ತೊಂದರೆ ಆಗ್ಬಿಟ್ಟತಿ. ಹಂಗಾಗಿ ಸ್ವಲ್ಪ ಏನ್ ಮಾಡ್ಬೇಕು ಹಂಗಾಗಿ ನೋಡ ನಾ ಒಂದ್ ಮಾತು ಕೇಳ್ಸನ ಅಂತ ಜ್ಯೋತಿಗೆ ಒಂದ್ ಮಾತು ಹೇಳ್ತೀಯ. ಈಗ ಸ್ವಲ್ಪ ನಿಮ್ಮ ಹಳ್ಯಾರು ಸ್ವಲ್ಪ ಇದು ಅದಾರಲ್ಲ, ಹಂಗಾಗಿ ದೊಡ್ಡ ದೊಡ್ಡ ಮಂದಿ ಪರಿಚಯ ಇರ್ತತಿ. ಆಯ್ತಾಯ್ತು, ಅದಕ್ಕೇನಂತ ತಗೋ. ನನ್ನ ಮಗಳು ಒಂದು ಮಾತು ಹಳ್ಯಾನ ಕಡೆ ಮಾತಾಡಂತ ಹೇಳ್ತೀನಿ. ಅಪಾಯಿಂಟ್ಮೆಂಟ್ ಬೇರೆ ಸಿಗ್ಬೇಕಲ್ಲ, ಅಪಾಯಿಂಟ್ಮೆಂಟ್ ಇಲ್ದ ಆಗಂಗಿಲ್ಲ ಅದಂಗೆಲ್ಲ. ದೊಡ್ಡ ದೊಡ್ಡ ಮಂದಿ ಅವರೆಲ್ಲ ಅಪಾಯಿಂಟ್ಮೆಂಟ್ ಇಲ್ದ ಇದು ಮಾಡೋಕ್ಕಾಗಲ್ಲ. ಅಪಾಯಿಂಟ್ಮೆಂಟ್ ಇದ್ರೆ ಇವೆಲ್ಲ ಮಾತಾಡ್ಬೋದು. ಇನ್ನು ಗಂಡ ಹೆಂಡತಿ ಅವ್ರವ್ರ ಪರ್ಸ್ನಲ್ ಟೈಮ್ ಇರ್ತೈತಿ, ಅವ್ರು ಆ ಟೈಮ್ನಾಗ ಬಿಟ್ಟು ಎಲ್ಲ ಬಿಟ್ಟು ಈ ಕೇಸಿಂದ ಮಾತಾಡಂದ್ರೆ ಅವ್ರವ್ರ ಕಷ್ಟ ಸುಖ ಅವ್ರು ಮಾತಾಡ್ಬೇಕ ಬೇಡ. ಒಂದು ಮಾತು ನೋಡ, ನಾ ಫೋನ್ ಹಚ್ಚಿದ್ರೆ ನಾನು ನಾಳೆ ಇಲ್ಲ ಅನ್ನಂಗಿಲ್ಲ, ಒಂದು ಮಾತು ಹಚ್ತೀನಿ. ನಾನು ಅಂದ್ರೆ ಭಾರಿ ಒಂಥರ ಭಯ ಭಕ್ತಿ ಮಾವ ಅನ್ನೋದೊಂದು ಪ್ರೀತಿ ಅಕ್ರೆ ನನ್ನ ಮೇಲೆ ಭಾರಿ ಐತಿ. ಈಕೇನು ಗಿಡ್ಮುಳು ಹೇಳಿದ್ರೆ ಅವೇನು ತೆರಿ ಕೇಳಿಸ್ಕೊಳಲ್ಲ, ನಾನು ಒಂದು ಮಾತು ಹೇಳಿ ನೋಡ್ತೀನಿ. ಅಯ್ಯೋ ಅಯ್ಯೋ ಮಾಡ್ತೀರಿ ಪಾಪ, ನೀವು ಹೇಳಿದ್ರೆ ಹೆದರಿ ಕರಗಿ ನೀರಾಗ್ಬಿಡ್ತಾರ ನೋಡ ಅಲ್ಲೇ ಅಲ್ಲ. ಪಾಪ ಮಾಡಿಬಿಡ್ತಾರಂತ, ಅವ್ರಿಗೆ ಮಾಡ್ಬೇಕನ್ನೋದಿದ್ರೆ ಮಾಡ್ತಾರ, ನೀವು ಹೇಳಿ ಅವ್ರು ಮಾಡ್ಬೇಕಾಗಿಲ್ಲ. ಅಡ್ನಾಡಿ ಹೋಗ್ಲಿ ಬಿಡು, ನೀನು ಕೊಟ್ಟು ಮಾತ್ಯಾಕ. ನಂದು ಹಿಂಗೊಂದು ಸಮಸ್ಯೆ ಆಗೈತಿ ಅಂತ ಹೇಳ್ಬೇಕಂಗಾರ, ನಿಮ್ಮ ಸಲುವಾಗಿ ಅಲ್ಲಂದ್ರು ನನ್ನ ಸಲುವಾಗಿ ಒಂದು ಹೇಳಲೇಬೇಕಾಗೈತಿ. ಆಯ್ತು, ನಮ್ದು ಹೇಳೋ ಹೊತ್ನೆ ನಿಮ್ದು ಒಂದು ಹೇಳ್ತೀನಿ. ಮತ್ತೆ ಅದಕ್ಕೆಮ್ಮ ಮದ್ವಿದು ಎಂದ ಏನು? ಭಾಳ ಸನೆ ಬಂತಲ್ಲ, ಇನ್ನೊಂದು 4 ದಿನ ಉಳಿತು. ಪುಣ್ಯಕ್ಕೂ ಹುಡುಗನ ಮನೆ ಕಡೆ ಮದುವೆ ಅಂದಿಲ್ಲ ಅವರು, ಹಂಗಾಗಿ ಇಲ್ಲಿ ಭಾಳ ಓಡಾಟ ಇಲ್ಲ ಅಂತಿಕೋ. ಅವ್ರ ಕಡೆ ಓಡಾಟ ಜೋರೈತಿ. ಅವರು ಎಲ್ಲ ಮನಿದೆಲ್ಲ ಒಗತ್ತೆ ಆತು, ಎಲ್ಲ ಮದುವೆ ನಡೆದತ್ವ. ಇನ್ನೊಂದು 4 ದಿನ ಉಳಿದಿರೋದು. ನಮ್ಮ ಕಡೆ ಪುಣ್ಯಕ್ಕೂ ಮದುವೆ ಇಲ್ಲ, ಹುಡುಗನ ನಟ್ಟು ಕರ್ಕೊಂಬರ್ರಿ ಅಂದಾರಲ್ಲ, ಹಂಗಾಗಿ ಈಗ ಹುಡುಗನ ತೊಗೊಂಡು ನಾವೆಲ್ಲರೂ ಸೇರಿ ಒಂದು ಟ್ಯಾಕ್ಟ್ರಿ ಮಾಡ್ಕೊಂಡು ಹೋಗೋದಷ್ಟೇ. ಹುಡುಗಿ ಕರ್ಕೊಂಬರಕ್ಕೆ ಒಂದು ಅವ್ರದ್ದೇ ಕಾರ್ ಗಾಡಿ ಎಲ್ಲ ರೆಡಿ ಮಾಡಿರ್ತಾರೆ, ಅಲ್ಲಿಂದ ಕರ್ಕೊಂಬಂದು ಮನೆ ತುಂಬಿಸ್ಕೊಳ್ಳೋದು ಇಷ್ಟೇ. ಚಲೋ ಆತ್ಬಿಡ್ರಿ ಅದಕ್ಕೆಮ್ಮ, ಹೆಂಗೆ ದೇವ್ರ ದಯದಿಂದ ಒಂದು ಒಳ್ಳೆ ದಾರಿ ಸಿಕ್ತು. ಒಳ್ಳೆ ಮನಿನೇ ಸಿಕ್ಕತಿ, ಒಳ್ಳೆ ಮನೆ ಸೊಸಿನ ಬರಾಕತ್ತಾಳ ಹುಡುಗಿ ಸೊಸಿಯಾಗಿ. ಅಯ್ಯೋ ಅದಕ್ಕೇನು ಕಮ್ಮಿ ಇಲ್ಲವ, ಬಂಗಾರದಂತ ಹುಡುಗಿ, ಕಾರ್ ಹೊಡಿತೈತಿ. ಹೌದಾ, ನಂಗೆ ಅವ್ರ ಅಪ್ಪ ಅಕ್ಕಿಗಂತ ಬೇರೆ ಕಾರ್ ಕೊಡ್ಸ್ಯಾನ, ಎಲ್ಲ ಆರಾಮದಳಕಿ. ಅಯ್ಯೋ ಅಂತ ಹುಡುಗಿ ನಮ್ಮ ಮನೆಗೆ ಬಂದಿದ್ದು ನಮ್ಮ ನಸೀಬನೇ ಅಲ್ಲ. ನನ್ನ ಮಗನೂ ಏನು ಕಮ್ಮಿ ಇಲ್ಲ ಬಿಡು, ಅವಂಗೂ ಎಲ್ಲ ಹೆಚ್ಚೇ ಆಗೈತಿ. ಅದೊಂದು ಡಿಂಗ್ರ ಬಿಲ್ಲಿ ಗಂಟು ಬಿದ್ದಿದ್ದು ಬಿಟ್ರೆ ನನ್ನ ಮಗಗೆ ಏನೇವ ರಾಜ್ಕುಮಾರಿ ಅಂತ ಹುಡುಗಿಯರು ಸಿಗ್ತಾರೆ, ಅದೊಂದು ಯಾವುದೋ ಒಂದು ಪಡಪೋಸಿ ಗಂಟು ಬಿದ್ದಿತ್ತು. ಹಾಗಾಗಿ ಈ ಥರ ತೊಂದರೆ ಆಗಿತ್ತು, ಅದೊಂದು ಬಿಟ್ಟು ಹೋತಲ್ಲ. ಅಲ್ಲ ಯಾಕೆ ಹೋಗ್ಬೇಕಿ ಮತ್ತೊಂದು ಹೊಸ ಟೇಸ್ನರಿ ಹಾಕ್ಯಾರ ನನ್ನ ಮಗಳ ಅಂಗಡಿ ಮುಂದೆ. ಪಾಪ ನನ್ನ ಮಗಳಿಗೆ ವ್ಯಾಪಾರ ಆಗಕತ್ತೋ ಇಲ್ಲೋ? ಇಲ್ಲಂತ ಅದಕ್ಕೆಮ್ಮ ಬೇಜಾರು ಮಾಡ್ಕೊಳತ್ತಿದ್ಲಕ್ಕಿನೂ, ವ್ಯಾಪಾರನೇ ಆಗೋಲ್ತು. ನನಗೆ ಸಾಕಾಗಿ ಹೋಗೈತಿ, ನಾ ಹಾಕಿ ದೊಡ್ಡ ತಪ್ಪು ಮಾಡಿದ್ನೇನು ಅಂತೇಳಿ ಬಾಡ್ಕೊಂಡೆ ಬೇಡ, ಆರಾಮ್ ಮನೆಗಿರು, ಯಾಕೆ ಬೇಕು ಇವೆಲ್ಲ, ನಿನ್ನ ಗಂಡ ದುಡಿಯಾತಾನ ಅಂತೇಳಿ ಏನೋ ಮಾಡಿ ಕಡ್ದು ಕಟ್ಟಿ ಹಾಕ್ತಾನೆ ಅಂತ ಮಾಡಾಕತ್ಲ. ಅದಕ್ಕೆಮ್ಮ ನೀವು ಆದ್ರೆ ಒಂಚೂರು ಸಮಾಧಾನ ಮಾಡ್ರಿ, ಹಂಗಲ್ಲವ ಹಿಂಗ ಆಕತಿ ಬಿಡು, ನಿನ್ನ ವ್ಯಾಪಾರ ನಿನಗೆ, ಅವ್ರ ವ್ಯಾಪಾರ ಅವ್ರಿಗೆ ಅಂತೇಳಿ. ಅದನ್ನು ಬಿಟ್ಟು ನೀವು ಹೇಳಿದೆ ಅಂದ್ರೆ ಎಲ್ಲಿ ಯಾರಿಗೇನು ಗೊತ್ತಿರ್ತತೆ ಮುಂದೆ ಹಿಂಗೆ ಆಕತಿ ಅಂತ. ಅದು ಅಲ್ಲದೆ ಏನಾಗೈತಿ, ಏನೋ ಒಂದು ಒಳ್ಳೇದಕ್ಕತಿ, 4 ಕಾಸು ದುಡಿಯೋಣ ಅಂತ ಮಾಡಿದ್ಲು, ಹಿಂಗೆ ವ್ಯಾಪಾರ ತೊಂದರೆ ಆಕತಿ ಅಂತ ಯಾರಿಗೆ ಗೊತ್ತಿತ್ತು ಹೇಳ್ರಿ ನೋಡೋಣ. ಏನವ ಈಗ ನೋಡಿ ಹಾಕಿದ ಬಂಡವಾಳ ಎಲ್ಲ ಅದ್ರಾಗ ಸಿಕ್ಕೊಂತಾನೆ ಹೆಂಗೆ? ಏನಾಗಿಲ್ಲ, ತಲೆ ಹೋಗಂತದ್ದು ಏನಾಗಿಲ್ಲ, ವ್ಯಾಪಾರ ಆಗಂಗೆ ಆಗತೈತೆ, ಸ್ವಲ್ಪ ಕಮ್ಮಿ ಆಗೈತೆ ಅಷ್ಟೇ. ಆಗ್ಲಿ ನಿಧಾನಕ್ಕೆ ಆಕತಿ. ಇಷ್ಟು ದಿನ ಈಗ ಈ ಕಡೆ ಇತ್ತು, ಈಗ ಅವ್ರು ಮಾಡ್ಯಾರ ಸ್ವಲ್ಪ ತೊಂದರೆ ಆಗೈತಿ. ಅವರ ಕಾಯಂ ಇರ್ತಾರಂತೂ ಹೇಳಕ್ಕಾಗಲ್ಲ. ಬೇಡಪ್ಪ ಅವ್ರ ಅಂಗಡಿ ನಮ್ಗೆ ಇಲ್ಲೇ ಹೊಂದಾಣಿಕೆ ಆಕತಿ ಅಂತ ಮತ್ತೆ ಇಲ್ಲೇ ತೊಗೊಳಕ್ ಶುರು ಮಾಡ್ಬೋದು ಜನ. ಅದು ಎಲ್ಲ ಮುಂದೆ ದೇವ್ರಿಗೆ ಬಿಟ್ಟಿದ್ದದು. ಅಷ್ಟೇ ನಾನು ಕುಂದಿರ್ತಿದ್ನಲ್ಲ, ವ್ಯಾಪಾರ ಭಾರಿ ಜೋರಾಕಿತ್ತು.
ನನ್ನ ಕೈ ಗುಣ ಅಂದ್ರೆ ಕೈ ಗುಣ. ಹಿಂಗೆ ಗಲ್ಲೆದಾಗ ಒಂದು 50 ರೂಪಾಯಿ ಹಾಕ್ತಿದ್ದಂಗೆ ತಟ 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 ಎತ್ತಗಿಂತ ಬಂದು ಬೀಳ್ತಾವ ರೊಕ್ಕ ಅನ್ನೋದ ಗೊತ್ತಾಕಿದ್ದಿಲ್ಲ. ಗಲ್ಲೆ ಒಂದು ತುಂಬೇ ಬಿಡ್ತಿತ್ತು ಚೆನ್ಮಟ ಅಂದ್ರೆ. ಈಗ ನಾನು ಸೊಸಿ ಮಾಡಾಕತ್ತಾಳ, ಅಲ್ಲ ಹಾಕಿದ್ದು ಚಲೋ ಐತಿ, ನೋಡ್ಬೇಕು. ಹಂಗೇನಾರ ಭಾಳ ವ್ಯಾಪಾರ ಕಮ್ಮಿನೇ ಆದ್ರೆ ಮತ್ತೆ ನಾನೇ ಹೋಗಿ ಕುಂದ್ರದು ಅಂತ ವಿಚಾರ ಮಾಡೀನಿ. ಅಯ್ಯಯ್ಯ ಸುಮ್ಮನಿರ್ತೀರಿ, ಕೊಚ್ಕೊಳ್ಳೋದು ಬಿಟ್ಟು ಒಟ್ಟು. ಸರಿ, ನನ್ನ ಹಂಗಾರೆ ಕೆಲಸ ಭಾಳ ಅದಾವ, ಮದುವೆ ಮನೆ ಹಂಗೆ ಸುಮ್ಮನೆ ಕುಂತ್ರ ನಡೆಯಲ್ಲ. ನಾ ಹಂಗಾರೆ ಬರ್ತೇನೆ. ಅಯ್ಯ ಕುಂದ್ರಿ ಅತ್ತಿಗೆಮ್ಮ, ಬರದ ಕಮ್ಮಿ ಈ ಕಡೆ ನೀವು ಕುಂದ್ರಿ ಹೋಗುವಂತ್ರಿ. ಅಯ್ಯೋ ಇಲ್ಲ, ಭಾಳ ಬಿಜಿ ಅದೇನು ನಾನು, ಗೊತ್ತನ. ಈಗ ನನ್ನ ಸೊಸಿ ಬರ್ತಾಳಲ್ಲ, ಅದಕ್ಕೊಂದು ಸ್ವಲ್ಪ ಮನಿದು ರೂಮು ಭಾಳ ಇಡಕ್ಲೈತೆ ಅದು. ಅವ್ರು ದೊಡ್ಡ ದೊಡ್ಡ ಮನೆಯಾಗಿದ್ದು ಬಂದವರು, ಆ ರೂಮ್ ಏನು ಮಾಡಬೇಕು ಅಂತ ಗೊತ್ತಾಗೋಲ್ತು. ಏನು ಹಿಂದೆ ಏನಾರ ಕಟ್ಸೋಣ ಮಾಡೋಣ ಅನ್ನೋದೊಂದು ವಿಚಾರ ಮಾಡ್ತಾ ಇದ್ದೀನಿ. ಕಟ್ಸಕ್ಕೆ ಹಂಗೆ ಒಂದು 3-4 ಲಕ್ಷ ರೂಪಾಯಿ ಬೇಕಾಕತ್ವ, ಒಂದು 2-3 ಲಕ್ಷ ರೂಪಾಯಿ ಬೇಕು ಒಂದು ರೂಮ್ ಕಟ್ಸೇವಂದ್ರೆ. ಏನು ಮಾಡ್ಬೇಕಂತ ವಿಚಾರ ಮಾಡತ್ತೀನಿ. ಈಗ ಸದ್ಯಕ್ಕೆ ಈಗ ಅದೇ ರೂಮ್ನಾಗ ಇರೋ ಅಂತ ಹೇಳ್ಬೇಕಾಗೈತಿ. ಈಗ ಯಾವ್ದತ್ತಿಗೆಮ್ಮ ನಿಮ್ಮ ಮಗನ ರೂಮ? ಹ್ಞೂನವ, ಅವಂದ ಸಣ್ಣದಾಗೈತೆ ಬಿಡ. ಜ್ಯೋತಿ ಮಕ್ಕೊಂತಿದ್ದಿದ್ದು ಕ್ವಾಣಿ ಒಂದಿಟ್ಟು ದೊಡ್ಡದೈತಲ್ಲ ಅದಕ್ಕೆಮ್ಮ. ದೊಡ್ಡದೈತಿ, ಅಲ್ಲೊಂದು ಕಾಟಿಲ್ಲ ನೆಟ್ಟಗೊಂದು. ಈಗ ಇಲ್ಲೇ ಕಾಟು ಚಲೋ ಐತಿ, ಹಂಗಾರೆ ಹಂಗೆ ಮಾಡ್ಬೇಕು. ಇಲ್ಲಿದ ಹಾಸಿಗೆ ಮಕ್ಕಳು ಮಂಚ ಎಲ್ಲ ತೊಗೊಂಡೋಗಿ ಅತ್ತಾಗ ಹಾಕ್ಬೇಕು. ಹಂಗೆ ಮಾಡ್ಬೇಕು. ಅಯ್ಯೋ, ಅಲ್ಲೇ ಕಟ್ಗಿದು ಇವ ವಾಡ್ರೋಬ್ ಮಾಡಿಸ್ಕೊಂಡನಲ್ಲ, ಅಂಥ ವಾಡ್ರೋಬ್ ಕಡಿಲ್ಲ. ಅಲ್ಲೇ ಟಿಜೂರಿ ಎಷ್ಟೈತಿ, ಇನ್ನು ಅದು ಹೊಂದಾಣಿಕೆ ಆಗಲ್ಲ. ಅಲ್ಲೊಂದು ರಾಜಾರಾಣಿ ಟಿಜೂರಿಯಾರ ಆಗ್ಬೇಕು. ಮುರುಕ್ ಟಿಜೂರಿ ಐತಿ ಬಿಡ ಇವ. ಅಲ್ಲೇ ಒಂದು ರಾಜಾರಾಣಿ ಟಿಜೂರಿ ಆಗ್ಬೇಕು. ಅಂದ್ರೆ ಹಾಕಿದ್ ಬೇರೆ ಅವ್ನು ಬೇರೆ ಇಟ್ಕೊಂತಾರೆ. ಇವತ್ತು ಆತಂದ್ರೆ ಇವತ್ತಾಗಲ್ಲ, ನಾಳೆ ಆತಂದ್ರೆ ಹೋಗಿ ಒಂದು ಬಿಡೋದು ಬಿಟ್ಟು ಒಂದು ರಾಜಾರಾಣಿ ಟಿಜೂರಿನ ತಂದು ಬಿಡ್ತೇನೆ. ಪಲ್ಲಂಗ ಟಿಜೂರಿ ಎರಡಕ್ಕೂ ಸೇರಿ ಎಷ್ಟೊಂದು ಖರ್ಚಾಗ್ಬೋದು? ರಾಜಾರಾಣಿ ಟಿಜೂರಿ ಪಲ್ಲಂಗ ಅಂದರೆ ಎಷ್ಟು ಆಕೈತೇನ್ರಿ ಅದಕ್ಕೆ ನಂಗೆ ಗೊತ್ತಿಲ್ಲ. ಅವಾಗ ಈಕಿಟ್ ಮದ್ವೆ ಟೈಮ್ನಾಗ ಕೊಟ್ಟಿದ್ದು ನೀವು, ನಂಗೆ ಈಗ ಗೊತ್ತಿಲ್ಲ. ಹೌದನಾ? ಹಂಗಾರೆ ಹಿಂಗೆ ಮಾಡ್ತೀನಿ. ಆ ಮುಲಿಮಿನಿ ಬಸವ ಮೊನ್ನೆ ಅವ್ನ ಮಗನ ಮದುವೆ ಮಾಡ್ಯಾಳ. ಆಕಿನೂ ರಾಜಾರಾಣಿ ಟಿಜೂರಿ ಪಲ್ಲಂಗನ ಕೊಟ್ಟೇನಿ ಅನ್ನಕತ್ತಿದ್ಲ. ಆಕಿನ ಒಂಚೂರು ಹೋಗಿ ಎಷ್ಟು ಆಕತಿ ಏನು ಎತ್ತ ಅಂತ ಕೇಳ್ಕೊಂಡು ಬಂದು ನಾಳೆ ಹೋಗಿ ತೊಗೊಂಬರ್ತೇನೆ. ಸರಿ ತಗೋತಿ ಮಂಗಾರ, ಹೋಗಿ ಬರ್ತೇನೆ. ಅಲ್ಲ, ರೊಕ್ಕಿಲ್ಲ ಭಾಳ ಪರಿಸ್ಥಿತಿ ಬಿಗಡಾಯಿಸೈತಿ, ತೊಂದರೆ ಆಗೈತಿ ಅಂತೀರಪ್ಪ. ಈಗ ರಾಜಾರಾಣಿ ಟಿಜೂರಿ ಪಲ್ಲಂಗ ಅಂದ್ರು ಕಮ್ಸೆ ಕಮ್ ಅಂದ್ರೆ ಒಂದು 30 ಮೇಲಾರ ಹೋಗ್ತೈತಿ. ಹೆಂಗೆ ತರ್ತೀರಿ? ಅದು ಅಣ್ಣ, ನಿಮ್ಮ ಹತ್ರ ಇದ್ದಿದ್ದೆ ಏನು ಸುಳ್ಳು ಹೇಳೋದು? ಅದು ನನ್ನ ಬಂಗಾರ ಅದಾವ್ರಿ, ಸುಮಾರು ಮಾರ್ತಾ ಇದೀನಿ. ಅಯ್ಯೋ, ಮೊನ್ನೆ ಮತ್ತೆ ಜವಳಿ ಹಾಕ್ಸಿದ್ದು ಹೆಂಗಂತ ಮಾಡಿರಿ? ನನ್ನ ಬಂಗಾರ ಮಾರಿನೇ ಜವಳಿ ಹಾಕ್ಸಿದ್ದು. ಅಷ್ಟು ತುಟ್ಟಿ ಸೀರೆ ಕೊಡಿಸಿದ್ದು. ಆಮೇಲೆ ಬೇರೆ ಸಣ್ಣ ಪುಟ್ಟ ಎಲ್ಲ ಕೆಲಸ ಆಗ್ತಾ ಇರೋದು ಎಲ್ಲಿಂದ ಅಂತ ಮಾಡಿರಿ? ನನ್ನ ಬಂಗಾರ ಮಾರಿನೇ ಈಗೆಲ್ಲ ಕೆಲಸಗಳು ಆಗ್ತಾ ಇರೋದು. ಅದೇ ಈಗ ಬೇರೆ ದಾರಿನೇ ಇಲ್ಲ. ಈಗ ಇದು ಒಂದು ಏನಾರ ಮಾರ್ಬೇಕಷ್ಟೇ. ಅಯ್ಯೋ ಅತ್ತಿಗೆಮ್ಮ, ಎಲ್ಲ ಮಾರಿ ಹಂಗಾರೆ ಮದುವೆಗೆ ಏನು ಮಾಡ್ತೀರಿ? ಹಿಂಗೆ ಮಾರ್ಕೊಂತ ಹೊಂಟ್ರಿ ನೀವು? ಅತ್ತಿಗೆಮ್ಮ, ನೀವು ಏನೇ ಆದರೂ ಬಂಗಾರ ಎಲ್ಲ ಮಾರಬೇಡ್ರಿಪ್ಪ, ಬೇಡ. ಅಯ್ಯೋ, ಏನು ಮಾಡೋದು? ಮಾರಬೇಡ ಅಂತ ನೀ ಅಂತಿ, ಮಾರಲಿಲ್ಲ ಅಂದ್ರೆ ಬೇರೆ ದಾರಿನೇ ಇಲ್ಲ. ಬೇರೆ ಏನು ಇದನ್ನೇ ಇಲ್ಲ. ರೊಕ್ಕದ ಏನೈತಿ ನಮಗೆ ಆದಾಯ? ಏನೂ ಇಲ್ಲ. ಇನ್ನು ಸಾಲ ಮಾಡ್ಬೇಕಾಕತಿ. ಎಲ್ಲಿ ಸಾಲ ಮಾಡೋದವ? ಅವು ಬಡ್ಡಿ ಬಾಚಿ ಕಟ್ಟೋಷ್ಟೊತ್ತಿಗೆ ಸಾಕಬೇಕಾಗತಿ. ಅಲ್ಲ, ಮದುವೆಗೆ ಎಲ್ಲ ಪಸಿ ಹೊಕ್ಕೊಳ್ಳೋದಪ್ಪ. ಯಾರೇನು ನೋಡಕ್ಕೆ ಬರ್ತಾರ? ಅದು ಅಲ್ಲದೆ ನನ್ನ ಸೊಸಿ ಕೊಪ್ಪರಿಗೆ ತುಂಬ ಹೊತ್ಕೊಂಬರ್ತಾಳೆ. ಈಗ ಅದ್ರಾಗ ಒಂದು ಜೊತೆ ನನಗೆ ಹಾಕೊಳಕ್ಕೆ ಕೊಡಂಗಿಲ್ಲ ಅಂತಾಳನ. ಅಯ್ಯೋ, ಬಂಗಾರದಂತ ಸೊಸಿಯಪ್ಪ. ಹಂಗೇನಾದ್ರು ಬೇಕಂದ್ರೆ ಆಕಿದೆ ಕೇಳಿ ಇಸ್ಕೊಂಡು ಹಾಕೊಂಡು ಯಾವ್ದಾರು ಕಾರ್ಯ ಕಟ್ನಕ್ಕೆ ಹೋಗಿ ಬಂದರೆ ಆತು. ನನಗೆ ಮೊದಲು ಅದೇನಂತಾರಲ್ಲ, ಬಂಡವಾಳ ಹಾಕಿ ವ್ಯಾಪಾರ ಶುರು ಮಾಡ್ತಾರಲ್ಲ, ಹಾಗೆ ನಾನು ಎಲ್ಲ ಬಂಗಾರ ಮಾರಿ ಒಂದು ಸೊಸಿ ತರೋದು. ಆಮೇಲೆ ಮುಂದಿನ ವಿಚಾರ. ಸರಿ, ನಾ ಬರ್ತೇನೆ, ತಡ ಆತು. ನಾ ಚಾಗಿ ಏನು ಬೇಡ. ಈಗೇನು ಒಳಗೆ ಹೋದ್ಲಲ್ಲ, ಖುಷಿ ಅತ್ತ ಏನು? ಸರಿ, ನಾ ಬರ್ತೇನೆ ತೋರಿ. ಹ್ಞೂ ಆತಿಗಮ್ಮ, ನಾನು ಹೋಗ್ಕಂತವ್ರವಾ, ಕೆಲಸದವು. ನಾನು ಒಂದು ಸ್ವಲ್ಪ ಹೋಗ್ಬೇಕು. ರೊಕ್ಕ ಆದ್ರೆ ಸಾಕು ನಿಮ್ಮ ಅತ್ತಿಗೆ 10 ಬಾಯಿ ನೋಡ್ಬಿಡೋದು. ಏನಂತಿ? ಅಯ್ಯೋ ದೇವ್ರೆ, ಎಷ್ಟು ಕೊಟ್ರು ಏನು ಮಾಡಿದ್ರು ಸಮಾಧಾನ ಇಲ್ಲಲ್ಲೇ ನಿಮ್ಮ ಅತ್ತಿಗೆ ಮಗ. ಹೋಗ್ಲಿ ಬಿಡ್ರಿ, ಅವ್ರವ್ರ ಮನೆ ವಿಚಾರ. ಅಯ್ಯೋ ತಗ, ಈಗ ನಮ್ಮ ಮಳೆ ನೋಡಿ ಖುಷಿ, ಹಂಗೆ ಸೊಸಿ ರೊಕ್ಕಿದ್ದಕ್ಕೆ ಬರತ್ತಾಳ ಅಂತ ಒಂಥರ ಖುಷಿ. ಹೋಲ ತಗ. ಅಲ್ಲ ಹುಂಬುಶಿನಿ, ಅಲ್ಲ ತಡಿ, ನೀ ಹೇಳೋದು ಹೆಂಗೈತಿ ಹೇಳ? ಅವ್ರದಕ್ಕೂ ನಮಗೆ ಸಂಬಂಧನೇ ಇಲ್ಲ. ತಿಳ್ಕಡ್ತೇನೆ ನಿನ್ಗೆ. ಅಲ್ಲೇ ತಡಿ, ನಾ ಇಷ್ಟ ಕೇಳ್ತೇನೆ ನಿಂಗೆ. ಅವ್ರ ಮಗಗೆ ಇಷ್ಟನೇ ಇಲ್ಲ ಮದ್ವಿ. ಆ ಹುಡುಗಿ ತಂದು ಕಟ್ಟಕತ್ತಾಳ ನಿಮ್ಮ ಅತ್ತಿಗೆಮ್ಮ. ನನ್ನ ಮಗಳು ಇಷ್ಟಪಟ್ಟಾಳ, ನನ್ನ ಹಳ್ಯಾ ಇಷ್ಟಪಟ್ಟಾನ. ನಮ್ಮದವ್ರದ್ದು ಒಂದಾಕತ್ತೇನ? ನಿಂಗೆ ಏನು ತಲೆ ಕೆಟ್ಟತ ನಿನ್ಗೆ? ಓ, ಹಂಗೆ ಹೇಳತ್ತೀರ? ಅಯ್ಯೋ ರೀ, ನಾ ಹೇಳಲೆ, ಮದುವೆಗಿಂದ ಎಲ್ಲ ಇಷ್ಟ ಆಕತಿ. ತಡಿ, ಇಷ್ಟ ಸೂಕ್ಷ್ಮವಾದ ಒಂದು ವಿಚಾರ ಕೇಳ್ತೇನೆ. ಎಷ್ಟು ದಿನ ಬೆಂಕಿ ಏನದ? ಬೆಂಕಿಯಿಂದ ಬೆಣ್ಣೆ ದೂರ ಇರಕತಿ? ಹೇಳ್ರಿ ನೋಡಣ. ಊರಿಗೆ ಬಂದವ್ರು ನೀರಿಗೆ ಬರ್ಲಾರ್ದಂಗೆ ಇರ್ತಾರ ಅಂತೇಳಿ ಮದುವೆಗಿಂದೆ ಹೆಂತ ಮಗ್ಲಕ್ಕೆ ಬಂದ್ಲು ಅಂದರೆ ಇಷ್ಟ ಕಷ್ಟ ಎಲ್ಲ ಹೊಕ್ಕತಿ. ಏನು ಸುಮ್ಮನೆ ಬಾಳೆ ಮಾಡ್ಕೊಂಡು ಹೋಗ್ತಾರ ಅಷ್ಟೇ. ಈ ಹೇಳೋದು ಕರೇನೆ. ಈಗ ನೋಡಿ, ನಾನೇ ಇಷ್ಟ ಇಲ್ಲ ಅಂತ ಎಷ್ಟು ಹೇಳಿದೆ. ನಮ್ಮಪ್ಪ ನಮ್ಮವ್ವ ಬಲವಂತ ಮಾಡಿ ನಿನ್ ಕಟ್ಟಿದ್ರು. ಈಗ ಮದುವೆಗಿಂದ ನಾನೇ ಅನ್ಸರ್ಸ್ಕೊಂಡು ಹೊಂಟಿಲ್ಲನ? ಹಂಗ ಮತ್ತೆ ಗಂಡ್ಮಕ್ಳ ಬುದ್ಧಿನೇ ಅಷ್ಟಲ್ಲ. ಮುಂದೆ ಹೆಣ್ಮಕ್ಳು ಇದ್ರೆ ಅದೇನಾದ್ರು ಹೆಣ ಕಂಡ್ರೆ ದುಃಖ ನಿಲ್ತತೆ ಅನ್ನಂಗೆ ಆಗಿಬಿಡ್ತತಿ. ಏನಂದ್ರಿ? ಓ, ನನ್ನ ಕಂಡ್ರೆ ನಿಮ್ಗೆ ಇಷ್ಟ ಇದ್ದಿದ್ದಿಲ್ಲನ? ನಾವಲ್ಲ ನಾ ಊರು ಮನೆ ಮಾಡ್ಕೊಳಕ ಅಂತ ಹೇಳಿದ್ರೆ ನಿಮ್ಮಪ್ಪ ನಮ್ಮಪ್ಪ ಕೊಲೋಜಾಗಿ
ಮಾಡ್ಕೋರವ ಏನಾಗೋದಿಲ್ಲ ಅಂತ ಹೇಳಿ ನೀವು ನನಗೆ ಆಕಿನೇ ಬೇಕು ಅಂತ ಕೇಳಿ ಮದುವೆ ಮಾಡ್ಕೊಂಡು ಈಗ ನಂಗೆ ಇಷ್ಟನೇ ಇದ್ದಿದ್ದಿಲ್ಲ ಅಂತ ಹೇಳ್ತೀರ. ಅಲ್ಲ ನಿಮ್ದೇನು ಬಾಯ ಏನ್ರಿ ನಿಮ್ದು? ಖರೆ ಹೇಳ್ರಿ, ನೀವ ಅಲ್ಲ ಗಂಟು ಬಿದ್ದಿದ್ದ. ಹಂಗೆ ಅನ್ನಳ್ಳಿ ನೀ ಏನು ಎಲ್ಲದಕ್ಕೂ ಸೀರಿಯಸ್ ಆಗೇ ಬಿಡ್ತೀಯಲ್ಲ. ಅಲ್ಲಪ್ಪ ಏನು ಮಾಡೋದು ಹೇಳು, ನಿನ್ನ ಗೆಳತಾರ ಕರ್ಕೊಂಡು ನೀರಿಗೆ ಬಂದಿದ್ದೆ ನೋಡಿದೆ, ಜೀವನೇ ತಡಿಲಿಲ್ಲ. ಅಲ್ಲಿ ಇಂಥ ಫಿಗರ್ ನಮ್ಮೂರಾಗ ಐತಲ್ಲಪ್ಪ ನಂಗೆ ಆಗ್ಬಿಡ್ತು. ಏನು ಮಾಡ್ತೀಯ ಹೇಳು, ಮನಸ್ಸು ತಡಿಲಾರ್ದ ನಾನು ಬಲಿಗೆ ಬಿದ್ದುಬಿಟ್ಟೆ. ಮತ್ತೆ ಹಂಗೆ ಹೇಳ್ರಿ.